ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ಫೇವ್ರೇಟ್ ಮತ್ತು ನನ್ನ ಹತ್ರ ಇರೋ ಕೆಲವೊಂದಿಷ್ಟು ಸ್ಯಾರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಸ್ಯಾರಿ ಕಲೆಕ್ಷನ್ಸು. ಇದನ್ನು ಬಿಟ್ಟು ಇನ್ನೂ ಸ್ಯಾರಿಗಳಿದೆ, ಬಟ್ ಅದನ್ನೆಲ್ಲ ನಾನು ತೋರಿಸ್ತಲ್ಲ. ನನಗೆ ತುಂಬ ಇಷ್ಟ ಆಗಿರೋವಂಥ ಸ್ಯಾರಿಗಳು, ಹಾಗೆ ಇದ್ರ ಹಿಂದ್ಗಡೆ ಎಲ್ಲ ಒಂದೊಂದು ಸ್ವೀಟ್ ಮೆಮೊರೀಸ್ ಇದೆ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸ್ನೇಹಿತರೆ ಮಡಿ ಟೈಪ್ ಅಂತ ಹೇಳ್ತಾರಲ್ವಾ, ಸೊ ಆ ಥರ ಸ್ಯಾರಿ. ಇದು ನನ್ನ ಸ್ಯಾರಿ ಅಲ್ಲ, ಇದು ಅಮ್ಮನ ಸ್ಯಾರಿ. ನಾನು ತುಂಬ ಇಷ್ಟಪಟ್ಟೆ ಅಂಥೇಳಿ ಅಮ್ಮ ನನಗೆ ಕೊಟ್ಟಿರೋದು. ನನ್ನ ಹತ್ರ ಈ ಥರ ಕಲರ್ ಕಾಂಬಿನೇಷನಲ್ಲಿ ಒಂದು ಕೂಡ ಸ್ಯಾರಿ ಇರಲಿಲ್ಲ. ಇದ್ರದ್ದು ಪಲ್ಲು ಇದೆಯಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನನ್ನ ಅಮ್ಮನ ಹತ್ರ ಕೇಳಿ ಈ ಸ್ಯಾರಿ ಇಸ್ಕೊಂಡಿದ್ದು. ಸೊ ಇದು ನನ್ನ ಸ್ಯಾರಿ ಅಲ್ಲ, ಇದ್ರದ್ದು ಬ್ಲೌಸ್ ಕೂಡ ಇಲ್ಲ ನನ್ನ ಹತ್ರ. ಹಾಗೆ ಇದು ನೆಕ್ಸ್ಟ್ ಗ್ರೀನ್ ಸ್ಯಾರಿ, ಇದು ಕೂಡ ಅಷ್ಟೇ ಮಡಿ ಟೈಪ್ ಸ್ಯಾರಿ. ಇದು ಸ್ನೇಹಿತರೆ ನಾನು 9 ಮಂತ್ ಕ್ಯಾರಿ ಇದ್ದಾಗ, ಅಂದರೆ ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ಗಂಡನ ಮನೆಯಲ್ಲಿ ತರ್ತಾರಲ್ವ, ಸೊ ಆ ಥರದ ಸೀರೆ. ಇದ್ರ ಹಿಂದೂ ಕೂಡ ಒಂದು ಸ್ವೀಟ್ ಮೆಮೊರೀಸ್ ಇದೆ ನನಗೆ. ಅಂದರೆ ನಾನು 9 ಮಂತ್ ಇದ್ದಾಗ ನಾನು ಮನೇಲಿರಲಿಲ್ಲ, ನನ್ನ ದೇವಸ್ಥಾನದಲ್ಲಿದ್ದೆ. ಸೊ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ದೇವಸ್ಥಾನದಲ್ಲೇ ಇದ್ದೆ ಒಂದು 3 ಮಂತ್ಸು. ಸೊ ಆವಾಗ ಅತ್ತೆ ಶಾಸ್ತ್ರ ಮಾಡಲೇಬೇಕು, 9 ಮಂತ್ದು ಸೀಮಂತ ಕಾರ್ಯ ನಾವು ಮಾಡಲೇಬೇಕು ಅಂತ ಹೇಳಿ ಒಂದು 3 ಜನ 4 ಜನ ಹೆಣ್ಮಕ್ಳನ್ನ ಕರ್ಕೊಂಡು, ಒಂದು ಚಿಕ್ಕ ಪಾಪು ಕರ್ಕೊಂಡು, ಟೋಟಲಾಗಿ 5 ಜನ ಸೇರಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡು ನಾನು ದೇವಸ್ಥಾನದಲ್ಲಿ ಇದ್ನಲ್ವ, ಸೊ ಅಲ್ಲೇ ಬಂದು ಅತ್ತೆ ನನಗೆ ಈ ಸೀರೆನ ಉಡಿಸಿ ಉಡಿನ ತುಂಬಿ ನನಗೆ ಊಟ ಮಾಡಿಸಿದ್ರು. ಸೊ ಅದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲ ಅಂತ ಹೇಳಿ ಬಿಡ್ಬೋದಿತ್ತು, ಬಟ್ ಅತ್ತೆ ಹಾಗೆ ಮಾಡಲಿಲ್ಲ. ನಾನು ಇರೋ ಹತ್ರನೇ ಬಂದು ನನ್ನ ಆಸೆನ ನೆರವೇರಿಸಿದ್ದಾರೆ. ಪ್ರೆಗ್ನೆಂಟ್ ಇದ್ದಾಗ ಏನೆಲ್ಲ ಇಷ್ಟಪಡ್ತೀವೋ ಅದೆಲ್ಲ ನಡಿಬೇಕು, ಬಟ್ ನಾನು ಇಷ್ಟಪಟ್ಟಿದ್ದನ್ನು ಹೇಳ್ಕೊಳ್ದೆ ಹೋದ್ರೂ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನನಗೆ ಈ ಸ್ಯಾರಿನ ಕೊಡಿಸಿರೋದು. ಇದು ನಾನು ತುಂಬ ವೇರ್ ಮಾಡ್ತಿರ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ಐ ಲವ್ ದಿಸ್. ಇದು ಸ್ನೇಹಿತರೆ ಬೇಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸಲ್ಲಿ ತೊಗೊಂಡಿದ್ದು. ಸೊ ನನ್ನ ಹತ್ರ ಈ ಥರ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸ್ಯಾರಿ ತೊಗೊಂಡೆ. ಇದ್ರದ್ದು ಬಾರ್ಡ್ರ್ ಬಂದುಬಿಟ್ಟು ಪಿಂಕ್ ಕಲರಲ್ಲಿದೆ. ಇದ್ರದ್ದು ಸೆರಗು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಇದ್ರದ್ದು ಅಮೌಂಟು 1200 ಕೊಟ್ಟು ತೊಗೊಂಡಿದ್ದೆ, 1200 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಸ್ಯಾರಿ ಇದು. ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ನನಗೆ ಪಲ್ಲುನೇ ನನಗೆ ತುಂಬ ಇಷ್ಟ ಆಯಿತು. ಪಲ್ಲು ಗ್ರ್ಯಾಂಡ್ ಆಗಿದ್ರೆ ಸ್ಯಾರಿಗಳು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಸೊ ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಕೂಡ ಉಟ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಸೊ ಈ ಸ್ಯಾರಿನ ನಾನೇ ತೊಗೊಂಡಿದ್ದು. ಇದು ಸ್ನೇಹಿತರೆ ನೀವು ನೋಡಿರ್ತೀರ. ಸೊ ನನ್ನ ಹತ್ರ ಇರುವಂಥ ಬಿಗ್ಗೆಸ್ಟ್ ಕಾಸ್ಟ್ಲಿ ಸ್ಯಾರಿ ಅಂದರೆ ಇದೇನೆ. ಇದ್ರ ಅಮೌಂಟು ಎಷ್ಟು ಅಂತಂದರೆ ಇದ್ರ ಅಮೌಂಟು 15,000 ಸ್ನೇಹಿತರೆ. ಇದು ನನ್ನ ಮದುವೆ ಸ್ಯಾರಿ. ಸೊ ನೋಡಿರ್ತೀರ, ಕೆಲವೊಂದಿಷ್ಟು ಮದುವೆ ಫಂಕ್ಷನ್ಸ್ಗಳಲ್ಲಿ ನಾನು ವೇರ್ ಮಾಡಿದ್ದೀನಿ. ಹಾಗೆ ನಾನು ತೋರಿಸೂ ಕೂಡ ಇರ್ಬೋದು, ನನ್ನ ಒಂದು ಆಲ್ಬಮ್ ತೋರಿಸಿದಾಗ ನೀವು ನೋಡಿ ಕೂಡ ಇರ್ಬೋದು. ಸೊ ಇದು ನನ್ನ ಮದುವೆ ಸ್ಯಾರಿ. ಇದನ್ನು ನನಗೆ ನಮ್ಮ ಮನೆಯವ್ರು ಕೊಡಿಸಿರೋ ಸ್ಯಾರಿ ಅಲ್ಲ. ನಾನು ರೀಸೆಂಟಾಗಿ ಟ್ರಿಪ್ಗೆ ಹೋಗಿದ್ದೆ ನೋಡಿ, ನನ್ನ ಜೊತೆ ಟ್ರಿಪ್ಪಿಗೆ ಬಂದಿದ್ರಲ್ವ ನೈನಕ್ಕ, ಸುರೇಶ್ ಅಣ್ಣ. ಸೊ ಅವರು ನನಗೆ ಕೊಡಿಸಿರೋ ಸ್ಯಾರಿ ಇದು. ನಾನು BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಶಾಪ್ ನೋಡಿದ್ದು ಅದೇ ಫಸ್ಟ್ ಟೈಮ್ ಸ್ನೇಹಿತರೆ. ಸೊ ಈ ಒಂದು ಸ್ಯಾರಿ ಕೊಡಿಸೋದಕ್ಕೆ ನನ್ನನ್ನು ನಮ್ಮೂರಿಂದ ಇಲ್ಲಿಗೆ ಕರೆಸ್ಕೊಂಡು ನನಗೆ ಈ ಸ್ಯಾರಿ ಕೊಡಿಸಿದ್ದು. ಬಟ್ ಇವಾಗ ಏನು ಅನ್ನಿಸುತ್ತೆ ಅಂದರೆ, ಅವ್ರು ಅವತ್ತು ಹೇಳಿದರು ನನಗೆ, ಸ್ಯಾರಿ ಯಾವುದಾದ್ರೂ ಸಿಂಪಲ್ ಆಗಿರೋ ತಗ ನಿನಗೆ ನಾನು ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳಿ ಅಕ್ಕ ಹೇಳಿದರು. ಬಟ್ ನನ್ನ ಲೈಫಲ್ಲೇ ನಾನು ಗ್ರ್ಯಾಂಡ್ ಆಗಿರೋ ಸ್ಯಾರಿ ಆಗಿರ್ಬೋದು, ಕಾಸ್ಟ್ಲಿ ಸ್ಯಾರಿ ಆಗಿರ್ಬೋದು ನಾನು ನೋಡೇ ಇಲ್ಲ. ಹಾಗಾಗಿ ನಾನು ಬಂದ ತಕ್ಷಣ ಈ ಸ್ಯಾರಿ ತೋರಿಸಿದ್ರು. ಈ ಸ್ಯಾರಿ ತೋರಿಸಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಇದನ್ನು ಬಿಟ್ಟು ನಾನು ಯಾವುದೂ ಚೂಸ್ ಮಾಡಲಿಲ್ಲ. ನನಗಿದೇ ಬೇಕು ಅಂತ ಕೇಳಿದ್ದಕ್ಕೆ ಪಾಪ ಕೊಡಿಸಿದ್ದು. ಇದ್ರದ್ದು ಅಮೌಂಟು 15,000, ಡಿಸ್ಕೌಂಟ್ ಲೆಸ್ ಆಗಿ ಸಿಕ್ಕಿರೋದು 13,500ಕ್ಕೆ ಸಿಕ್ಕಿತ್ತು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಸ್ಯಾರಿ ಮಾತ್ರ. ನೀವು ಪಲ್ಲು ಎಷ್ಟು ಉದ್ದನಾದರೂ ಬಿಟ್ಕೋಬೋದು, ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ. ನೆಕ್ಸ್ಟ್ ಸ್ನೇಹಿತರೆ ಇದು ಕೂಡ ಮಡಿ ಥರ ಸ್ಯಾರಿ. ಇದು ಬಂದುಬಿಟ್ಟು
ಇದು ಬಂದ್ಬಿಟ್ಟು ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ಸಂಸ್ಥೆಯಲ್ಲಿ, ಕ್ರಿಶ್ಚಿಯನ್ಸ್ ಸಂಸ್ಥೆಯಲ್ಲಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಮೂಮೆಂಟಲ್ಲಿ ನನಗೆ ಗಿಫ್ಟಾಗಿ ಬಂದಿರೋಂಥ ಸಾರಿ ಇದು. ಕ್ರಿಸ್ಮಸ್ ಇರುತ್ತಲ್ವ, ಸೊ ಕ್ರಿಸ್ಮಸ್ ಮೂಮೆಂಟಲ್ಲಿ ಒಂದು ಗಿಫ್ಟಾಗಿ ಬಂದಿರೋವಂಥ ಸಾರಿ. ನಾನು 4 ವರ್ಷ ಕ್ರಿಸ್ಮಸ್ ಸಂಸ್ಥೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಒಂದು 3 ಸೀರೆ ನಾರ್ಮಲ್ ಪತ್ಲದ ಥರ ಇದೆ, ಸೊ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಬಟ್ ಇದು ಲಾಸ್ಟ್ ಇನ್ನೊಂದು 3-4 ತಿಂಗಳು ಕೆಲಸ ಮಾಡ್ತೀವಿ ಅಂದಾಗ ನನಗೆ ಈ ಸಾರಿ ಬಂದಿದ್ದು. ಈ ಸಾರಿ ನನಗೊಬ್ಳಿಗೆ ಅಂತಲ್ಲ, ಅಲ್ಲಿ ಯಾರ್ಯಾರೆಲ್ಲ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ಸಾರಿನೇ ಕೊಟ್ಟಿದ್ದು. ಸೊ ಇದು ಸೇಮ್ ಎಲ್ಲ ಒಂದೇ ಥರ ಇದೆ. ಸೊ ಇದು ಬಾರ್ಡ್ರ್ ಮಾತ್ರ ಇದೇ ಇರೋದು, ಲಾಸ್ಟ್ ಸೆರ್ಗಲ್ಲಿ ಈ ಥರ ಬಾರ್ಡ್ರ್ ಇದೆ. ಅದು ಬಿಟ್ಟರೆ ಇದು ಪಲ್ಲು ಗಿಲ್ಲು ಆ ಥರ ಎಲ್ಲ ಏನು ವರ್ಕ್ ಇಲ್ಲ. ಸೊ ಸಿಂಪಲ್ ಇದು ಹೇಗಿದೆಯೋ ಹಾಗೆ ಇದೆ ಸೀರೆ, ಬಟ್ ತುಂಬಾ ದೊಡ್ಡದಿದೆ ಸೀರೆ. ಸ್ನೇಹಿತರೆ, ನಾನು ನಮ್ಮ ಅಮ್ಮನ ಹತ್ರ ಕೇಳಿಸ್ಕೊಂಡಿರೋದು 2 ಸಾರಿ. ಇದನ್ನು ಕೂಡ ಹೌದು, ಇದು ನಾನು ನಮ್ಮಮ್ಮನ ಹತ್ರ ಕೇಳಿ ಇಸ್ಕೊಂಡಿರೋ ಸಾರಿ. ಇದು ತಾಯಿ ಸೀರೆ ಅಂತ ಕೊಡ್ತಾರೆ, ಅಂದರೆ ನನ್ನ ಮದುವೆಯಲ್ಲಿ ನಮ್ಮ ಅಮ್ಮಂಗೆ ಕೊಟ್ಟಿರೋ ಸೀರೆ ಪಾಪ ಇದು. ನಾನು ಇದನ್ನು ವೇರ್ ಮಾಡಿದೆ. ಸೊ ನಾನು ಇದನ್ನು ವೇರ್ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಮ್ಮ ಇದನ್ನು ನನಗೇನೆ ಕೊಟ್ಟಿದ್ದು. ಸೊ ಇದು ನಾನು ಕೇಳಿರೋ ಸೀರೆ ಅಲ್ಲ, ಫಸ್ಟ್ ಟೈಮ್ ತೋರಿಸಿದ್ನಲ್ವ, ಸೊ ಆ ಸೀರೆ ನಾನು ಕೇಳಿಸ್ಕೊಂಡಿದ್ದು. ಬಟ್ ಇದು ಅಮ್ಮ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇಟ್ಕೋ ಅಂತ ಹೇಳಿ ನನಗೆ ಕೊಟ್ಟಿರೋ ಸಾರಿ. ಬಟ್ ಇದು ಸ್ವಲ್ಪ ಕಲರ್ ಡಿಮ್ ಆಗಿದೆ ಸ್ನೇಹಿತರೆ, ಆದರೂ ಪರವಾಗಿಲ್ಲ, ಇದನ್ನು ನಾನು ಹಾಗೇ ಇಟ್ಟಿದ್ದೀನಿ. ಸೊ ಇದ್ರದ್ದು ಒಂದು ಪಲ್ಲು ಈ ಥರ ಇದೆ. ಇದು ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದನ್ನು ಎಷ್ಟು ಸಾರಿ ಉಟ್ಟಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ಸಾರಿ ಉಟ್ಟಿದ್ದೀನಿ. ಸೊ ಇವಾಗಲೇ ಇದನ್ನು ಸ್ವಲ್ಪ ಕಡಿಮೆ ಮಾಡಿರೋದು, ಕಲರ್ ಡಿಮ್ ಆಗಿದೆ ಅಂತ ಹೇಳಿ ಇದನ್ನು ನಾನು ಸ್ವಲ್ಪ ಕಡಿಮೆ ಮಾಡಿದೆ. ಸ್ನೇಹಿತರೆ, ಇದು ನನ್ನ ಧಾರೆ ಸೀರೆ. ನನ್ನ ಮದುವೆಯಲ್ಲಿ ಈ ಸಿನಿಮಾಗಳಲ್ಲೆಲ್ಲ ಬಿಳಿ ಸೀರೆ ಉಟ್ಕೊಂಡು ಧಾರೆ ಇರಿಸ್ಕೊಳ್ತಾರಲ್ವ, ಸೊ ಆ ಥರ ಸೀನ್ ನೋಡಿ ನನ್ನ ನಮ್ಮಮ್ಮನ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿ ಕೊಡಿಸ್ಕೊಂಡಿರೋಂಥ ಸಾರೆ ಇದು, ದಾರಿ ಸೀರೆ ಅಂತೇಳಿ. ಅಮ್ಮ ನನಗೆ ವೈಟ್ ಸೀರೆನೇ ಬೇಕು ಅಂತ ಹೇಳಿ ಈ ಥರ ಸೀರೆ ತೊಗೊಂಡಿದ್ದೆ. 2 ಸೀರೆ ತೊಗೊಂಡಿದ್ದು, 2 ವೈಟು, ಬಟ್ ಈ ಥರ ಬಾರ್ಡ್ರ್ ನಾನು ಬ್ಲೂ ತೊಗೊಂಡೆ. ನನ್ನ ತಂಗಿ ಪಿಂಕ್ ತೊಗೊಂಡ್ಲು. ನಂದಾಗಿ 1 ವೀಕಿಗೆ ಅವಳದು ಮದುವೆ ಇತ್ತಲ್ವ, ಸೊ ಹಾಗಾಗಿ ನಾನು ಇದನ್ನು ವೈಟು ಬ್ಲೂ ತೊಗೊಂಡೆ, ಅವಳು ವೈಟ್ ಆ್ಯಂಡ್ ಪಿಂಕ್ ತೊಗೊಂಡ್ಲು. ಸೇಮ್ ಇಬ್ರಿಗೂ ಒಂದೇ ಥರ ಸೀರೆ ಕೊಡಿಸಿದ್ದು. ಇದು ಆವಾಗ ಟ್ರೆಂಡಲ್ಲಿತ್ತು, ನಮ್ಮ ಮದುವೆ ಮೂಮೆಂಟಲ್ಲಿ ಇದು ಹೊಸದಾಗಿ ಬಂದಿರೋಂಥ ಒಂದು ಕಲೆಕ್ಷನ್ನು. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 2800 ಚಿಲ್ಲರೆ ಇತ್ತು ಸ್ನೇಹಿತರೆ. ಸೊ ಅಷ್ಟು ಕಾಸ್ಟ್ಲಿ ಸೀರೆ ನನಗೆ ಅಮ್ಮ ಕೊಡಿಸಿದ್ದು. ದಾರಿ ಸೀರೆ ನನಗೆ ವೈಟೇ ಬೇಕು ಅಂದಿದ್ದಕ್ಕೆ ನನಗೆ ಈ ಥರ ದಾರಿ ಸೀರೆ ಕೊಡಿಸಿದ್ರು. ಬಟ್ ನಾನು ಈ ಸೀರೆಯಲ್ಲಿ ದಾರಿ ಎರಿಸ್ಕೊಳ್ಳೋದಕ್ಕಾಗಲಿಲ್ಲ. ಇದು ಫುಲ್ಲು ಈ ಥರ ವರ್ಕ್ ಬಂದಿದೆ. ಇದು ಪಲ್ಲು, ಫುಲ್ ಎಲ್ಲ ಇದೇ ಥರ ವರ್ಕ್ ಇದೆ ಸ್ನೇಹಿತರೆ. ಇದು ಫುಲ್ ಎಷ್ಟು ಸಾಫ್ಟ್ ಇದೆ ಅಂದರೆ ಸೀರೆ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇದು ಸೀರೆ. ಎಷ್ಟು ಸಾರಿ ಉಟ್ರೂ ಕೂಡ ಬೇಜಾರಿನೇ ಆಗಲ್ಲ. ಬಟ್ ವೈಟ್ ಸಾರಿ ಅಲ್ವಾ, ಸೊ ಮಕ್ಕಳನ್ನೆಲ್ಲರೂ ಕರ್ಕೊಂಡೋದಾಗ ಸ್ವಲ್ಪ ಭಯ ಆಗುತ್ತೆ. ನಾನು ಹೇಳಿದ್ನಲ್ವ ಸ್ನೇಹಿತರೆ, ಇದು ನನ್ನ ಧಾರೆ ಸೀರೆ. ಬಟ್ ಆ ಧಾರೆಗೆ ನಾನು ಈ ಸೀರೆ ಉಟ್ಕೊಂಡಿರಲಿಲ್ಲ, ಈ ಸೀರೆ ಉಟ್ಕೊಂಡಿದ್ದೆ. ಯಾಕೆ ಅಂತ ಅಂದರೆ ನಮ್ಮದು ಗುಗ್ಗಳು ಮದುವೆ. ಸೊ ಗುಗ್ಳ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮಲ್ಲಿ ಕುತ್ಕೊಂಡಿದ್ವಿ. ಸೊ ಆ ಮೂಮೆಂಟಲ್ಲಿ ನಾನು ಪಿರಿಯಡ್ ಆದೆ. ಸೊ ಪಿರಿಯಡ್ ಆದೆ, ಇನ್ನೇನು ಮಾಡೋದು ಅಂಥೇಳಿ ಈ ಸೀರೆ ನನ್ನ ಹತ್ರ ಹೊಸ ಸೀರೆ ಇತ್ತು. ಇದನ್ನು ನಾನು ನನ್ನ ಫ್ರೆಂಡು ತೊಗೊಂಡಿದ್ವಿ, ಸೇಮ್ ಅದನ್ನು ತೊಗೊಂಡ್ವಲ್ಲ. ಸೊ ಆವಾಗಲೇ ನಾನು ಈ ಸೀರೆನೂ ಕೂಡ ತೊಗೊಂಡಿದ್ದೆ. ಅಂದರೆ 1 ವೀಕ್ ಲೇಟಾಗಿ ತೊಗೊಂಡಿದ್ದು. ಆ ಸೀರೆ ತೊಗೊಂಡು 1 ವೀಕ್ ಲೇಟ್ ಆದಮೇಲೆ ಈ ಸೀರೆ ತೊಗೊಂಡಿದ್ದು. ಅಂದರೆ ಬಟ್ಟೆ ಅಂಗಡಿಗೆ ಹೋದಾಗ ಈ ಸೀರೆನ ನೋಡಿ ಬಂದಿದೆ, ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ಟೆ ಶಾಪ್ನವ್ರು ನಮಗೆ ತುಂಬ ಪರಿಚಯ ಇರೋದ್ರಿಂದ ಈ ಸಾರಿ ನನಗೆ ಬೇಕು, ಎತ್ತಿಡಿ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ನನ್ನ ಫ್ರೆಂಡು ಹೋಗಿ ನಾನು ಈ ಸಾರಿ ತೊಗೊಂಡೆ. ಇದೇ ಥರದವಳು ಪರ್ಪಲ್ ಕಲರ್ ಸಾರಿನ ಅವಳು ತೊಗೊಂಡ್ಳು. ಸೊ ಮದುವೆಯಲ್ಲಿ ಇಬ್ಬರು ಸೇಮ್ ಹಾಕ್ಕೊಳ್ಳೋಣ ಯಾವತ್ತಾದರೂ ಒಂದಿನ ಅಂತ ಹೇಳಿ. ಸೊ ಈ ಸಾರಿನೂ ಕೂಡ ಅಷ್ಟೇ, ಇದನ್ನು ನಾನು ನನ್ನ ದಾರಿ ಟೈಮಲ್ಲಿ ಉಟ್ಕೊಂಡೆ ಸ್ನೇಹಿತರೆ. ಇದು ನನ್ನ ದಾರಿ ಸೀರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಸ್ವಲ್ಪ ಉಲ್ಟಾ ಮಡಚಿಟ್ಟಿರ್ತೀನಿ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರದ್ದು ಅಮೌಂಟು ಕೂಡ ಸ್ನೇಹಿತರೆ 2500ನೇ. ಅವಾಗೆಲ್ಲ ಈ ಥರ ಟ್ರೆಂಡ್ ಬಂದಿದ್ದು. ಬಟ್ ಈ ಸಾರಿಗಳ ವಿಶೇಷತೆ ಏನು ಅಂತಂದರೆ ಸ್ವಲ್ಪನೂ ಕೂಡ ಕಲರ್ ಎಲ್ಲೂ ಹೋಗಲ್ಲ, ಉಟ್ಕೊಂಡಾಗ ಮಾತ್ರ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬಾ ಒಳ್ಳೆ ಸಾರಿಗಳಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದು ವೇರ್ ಮಾಡಿದಾಗ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದು ಸಿಂಪಲ್, ಒಳಗಡೆ ಒಂದು ಚಿಕ್ಕ ಡಾಟ್ಸ್ಗಳಿದೆ. ಸೊ ಇಲ್ಲೇನು ಕೆಳಗಡೆ ಬಾರ್ಡ್ರ್ ಇದೆಯೋ ಸೊ ಅದೇ ಥರ ಒಳಗಡೆ ಡಾಟ್ಸ್ ಇದೆ. ಸೇಮ್ ಇದು ಏನು ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ ಪಲ್ಲು, ಇದರಲ್ಲೇ ಸ್ವಲ್ಪ ಗೆರೆ ಲೈನ್ ಥರ ಇದೆ ಅಷ್ಟೇ. ಬಟ್ ವೇರ್ ಮಾಡಿದಾಗ ಮಾತ್ರ ಸಖತ್ತಾಗಿ ಕಾಣಿಸೋ ಸ್ಯಾರಿ ಅಂದರೆ
ನಿಜವಾಗ್ಲೂ ಯಾವ ಫಂಕ್ಷನಿಗಾದರೂ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಮಗೆ ಹೆವಿ ಸೀರೆ ಉಟ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗಲ್ಲ. ತುಂಬಾ ಲೈಟಾಗಿದೆ, ಬಟ್ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಕೂಡ ಸೇಮ್ ಕ್ವಾಲಿಟಿ ಸ್ನೇಹಿತರೆ. ಇದು ನನ್ನ ಸಂಗದ ಸೀರೆ. ಸೊ ಅದು ಇದು ಸೇಮ್ ಕ್ವಾಲಿಟಿನೇ, ಸೇಮ್ ಅದೇ ಥರ ಇದೆ. ಬಾರ್ಡ್ರು ಲೈಟ್ ಆಗಿದೆ, ಹಾಗೆ ಒಳಗಡೆ ಕೂಡ ಇದರಲ್ಲೂ ಕೂಡ ಇದೇ ಕಲರಲ್ಲಿ ಡಾಟ್ಸ್ ಇದೆ. ಇದ್ರದ್ದು ಪಲ್ಲು ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸೇಮ್ ಅದೇನು ಸೇಮ್ ಇದೆಯೋ ಸೊ ಇದು ಕೂಡ ಅದೇ ಥರ ಸೇಮ್ ಇರೋವಂಥ ಸ್ಯಾರಿ. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ಸು. ಯಾಕೆ ಅಂದರೆ ನನಗೆ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಸ್ನೇಹಿತರಿಗೆ. ಎಷ್ಟು ವೇರ್ ಮಾಡ್ತೀನಿ ಅಂದರೆ ತುಂಬಾ ವೇರ್ ಮಾಡ್ತೀನಿ ನಾನು ಕಾಟನ್ ಸೀರೆ. ಇವಾಗ ಏನು ಗೊತ್ತಾ, ಸ್ವಲ್ಪ ಫ್ಯಾಟ್ ಆಗಿಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ದಪ್ಪ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಇಷ್ಟೊಂದು ಕಾಟನ್ ಸೀರೆಗಳಿದೆ ನನ್ನ ಹತ್ರ. ಇನ್ನೂ ಸಿಂಪಲ್ಲಾಗಿ ಅಂದರೆ ತುಂಬ ಕಡಿಮೆ ರೇಟ್ದು ಕಾಟನ್ ಸೀರೆಗಳು ನನ್ನ ಹತ್ರ ಇದೆ. ಸೊ ಇದು ರೀಸೆಂಟಾಗಿ ನಾನು ದೀಪಾವಳಿ ಹಬ್ಬಕ್ಕೆ ತೊಗೊಂಡಿರೋಂಥ ಸ್ಯಾರಿ, ನೀವು ನೋಡಿರ್ಬೋದು. ಸೊ ಇದ್ರದ್ದು ಬ್ಲೌಸ್ ಕೂಡ ನಾನಿನ್ನೂ ರೆಡಿ ಮಾಡ್ಕೊಂಡಿಲ್ಲ. ಗ್ರೀನ್ ಕಲರು ಈ ಥರ ಕಲರಲ್ಲಿ ಪಲ್ಲು ಬಂದಿದೆ. ಸೊ ಇಷ್ಟೇ, ಚೆನ್ನಾಗಿದೆ ಇದೊಂದು ಸ್ಯಾರಿ ನಂದು. ನನಗೆ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಇದು ಕೂಡ ನನ್ನ ಒಂದು ಕಾಟನ್ ಸೀರೆ. ಇದನ್ನು ಕೂಡ ಅಷ್ಟೇ ಮಂಗಳಗೌರಿ ಪೂಜೆಗೆ 2ನೇ ವರ್ಷದ ಮಂಗಳಗೌರಿ ಪೂಜೆಗೆ ತೊಗೊಂಡಿರೋದು. ಅಷ್ಟೊಂದೇನು ಕಾಸ್ಟ್ಲಿ ಏನಲ್ಲ, 500 ಸಮಥಿಂಗ್ ಏನೋ ಇರ್ಬೋದು ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದನ್ನು ಕೂಡ ಅಷ್ಟೇ, ಕಲರ್ ಎಲ್ಲೂ ಕೂಡ ಹೋಗಿಲ್ಲ. ಈ ಥರ ಡಿಸೈನ್ ಇರೋದು ಒಳಗಡೆ ತುಂಬಾ ವೇರ್ ಮಾಡಿದಾಗ ಲುಕ್ ಅಂತ ಅನಿಸುತ್ತೆ. ಸ್ಯಾರಿ ನಾವು ಏನಾದರೂ ಚೂಸ್ ಮಾಡ್ತೀವಿ ಕಾಟನ್ ಒಳಗಡೆ ಅಂತ ಅಂದರೆ ಈ ಥರ ವರ್ಕ್ ಇರಬೇಕು, ಇಲ್ಲಾಂದರೆ ಫುಲ್ ಪ್ಲೇನ್ ಇರಬೇಕು. ಆ ಥರ ಸೀರೆ ನಾವು ಚೂಸ್ ಮಾಡಿದರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಪಲ್ಲು. ಇದು ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ನಿಮ್ಗೆ ಅನಿಸ್ತಿರ್ಬೋದು ಸ್ನೇಹಿತರೆ, ಇಷ್ಟೊಂದು ಸ್ಯಾರಿಗಳಿದ್ದು ಇವಳು ಇದ್ಯಾವುದು ಸ್ಯಾರಿನೂ ಯಾವಾಗೂ ನಾನು ಉಟ್ಕೊಂಡಿದ್ದು ನೋಡೇ ಇಲ್ಲ ಅಂತೇಳಿ. ತುಂಬಾ ಕಡಿಮೆ ನಾನು ಸೀರೆ ವೇರ್ ಮಾಡೋದು. ಇದನ್ನು ಕೂಡ ಅಷ್ಟೇ ಕಾಟನ್ ಸೀರೆ. ಬಟ್ ಈ ಸ್ಯಾರಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮದುವೆಗೆ ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ನಮ್ಮೂರಲ್ಲೇ ನನ್ನ ಫ್ರೆಂಡ್ ಮದುವೆಗೆ ಕರೆದಿದ್ರು, ಮದುವೆಗೆ ಹೋಗಿದ್ದೆ. ಸೊ ಆವಾಗ ನನಗೆ ಈ ಸೀರೆನ ಕೊಟ್ಟಿದ್ರು ಗಿಫ್ಟಾಗಿ. ಸೊ ಇದ್ರದ್ದು ಪಲ್ಲು ಇದು. ಸೊ ಪಿಂಕ್ ಆ್ಯಂಡ್ ಬ್ಲೂ, ನಾನು ಹೇಳಿದ್ನಲ್ವ ಆವಾಗಲೇ ಪಿಂಕ್ ಆ್ಯಂಡ್ ಬ್ಲೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಮೊದಲಿಗೆ ನಾನು ಬ್ಲೂ ಸ್ಯಾರಿ ಇಷ್ಟನೇ ಪಡ್ತಿರ್ಲಿಲ್ಲ ಸ್ನೇಹಿತರೆ. ಅಂದರೆ ನಾನು ಏನು ಗೊತ್ತಾ, ನಾನು ಬ್ಲ್ಯಾಕ್ ಇದ್ದೀನಿ, ನನಗೆ ಬ್ಲೂ ಸ್ಯಾರಿ ಅಷ್ಟೊಂದು ಸೆಟ್ ಆಗಲ್ಲ. ನನ್ನ ಫೇಸ್ಗೂ ಅದಕ್ಕೂ ಒಂದೇ ಥರ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಇದು ಕೂಡ ಕಾಟನ್ ಸ್ಯಾರಿನೇ, ಅಂದರೆ ಪೆಪ್ಪರ್ ಕಾಟನ್ ಅಂತ ಕರೀತಾರಲ್ವಾ, ಸೊ ಆ ಥರ ಕಾಟನ್ ಸ್ಯಾರಿ ಇದು. ಸೊ ಇದು ನನ್ನ ಫ್ರೆಂಡು ನನ್ನ ಮದುವೆಗೆ ಮುಯ್ ಮಾಡಿರೋಂಥ ಒಂದು ಸ್ಯಾರಿ. ಪಿಂಕ್, ಲೈಟ್ ಪಿಂಕ್ ಇದೆ ಇದು. ಇದು ಸೇಮ್ ಎಲ್ಲ ಕಡೆಗೂ ಒಂದೇ ಥರ ಇದೆ. ಇದೇನೇ ಪಲ್ಲು. ಇದು ನೋಡಿ, ಈ ಥರ ತೆಳುವಾಗಿದೆ ಇದು ಸೀರೆ. ಸೊ ಪೆಪ್ಪರ್ ಕಾಟನ್ ಸೀರೆ ಇದು. ಇದು ನನ್ನ ಮದುವೆಗೆ ಅವಳು ಕೊಡಿಸಿರೋ ಸ್ಯಾರಿ, ಆಶಾ ಅಂತ ಹೇಳಿ. ಸೊ ನನಗಿಂತ ಜೂನಿಯರು, ಬಟ್ ಫ್ರೆಂಡ್ ಥರನೇ ಯಾವಾಗಲೂ ಟ್ರೀಟ್ ಮಾಡ್ತಾ ಇದೆ. ಸೊ ನನ್ನ ಮದುವೆ ಆದಮೇಲೆ ನನ್ನನ್ನು ಕರ್ಕೊಂಡೋಗಿ ಕೊಡಿಸಿರೋಂಥ ಸ್ಯಾರಿ. ನನ್ನ ಮದುವೆಗೆ ಅವಳು ಏನೂ ತಂದಿರಲಿಲ್ಲ, ನಾನು ಏನೂ ತಂದಿಲ್ಲ, ನಿನ್ನ ಮದುವೆಗೆ ಬಾ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಡು ಹೋಗಿ ಕೊಡಿಸಿರೋಂಥ ಸ್ಯಾರಿ ಇದು. ಸೊ ಇವೆಲ್ಲ ಒಂದೊಂದು ಸ್ವೀಟ್ ಮೆಮೊರೀಸ್, ಅವ್ರ ನೆನಪುಗಳೆಲ್ಲ ಸದಾ ನಮ್ಮ ಜೊತೆ ಇರುತ್ತಲ್ವ. ಸೊ ಅದೇ ನಮಗೆ ಖುಷಿ ಕೊಡೋವಂಥ ವಿಷಯ. ಇದನ್ನು ಕೂಡ ಅಷ್ಟೇ ಸ್ನೇಹಿತರೆ, ಪೇಪರ್ ಕಾಟನ್ ಸ್ಯಾರಿ ಇದು. ಸೊ ಇದು ಕೂಡ ಸೇಮ್ ಅದೇ ಥರ ತಿಳುವಾಗಿದೆ. ಇದು ಕೂಡ ಸೇಮ್ ಎಲ್ಲ ಒಂದೇ ಥರ. ಇದಕ್ಕೂ ಸೆರಗು ಪಲ್ಲು ಆ ಥರ ಏನು ಡಿಸೈನ್ ಬೇರೆ ಬೇರೆ ಇಲ್ಲ. ಇದೇನೇ ಪಲ್ಲುವಲ್ಲಿ ಈ ಥರ ಬಾರ್ಡ್ರ್ ಬಂದಿದೆ. ಇದು ಕೂಡ ಅಷ್ಟೇ ನನ್ನ ಮದುವೆಯಲ್ಲಿ ನಮ್ಮ ಮಾವ ಕೊಡಿಸಿರೋ ಸ್ಯಾರಿ. ಇದು ಕೂಡ ನನ್ನ ಕಾಟನ್ ಸ್ಯಾರಿ ಸ್ನೇಹಿತರೆ. ಎಲ್ಲದನ್ನೂ ಆ ಥರ ಗುಡ್ಡೆ ಇಟ್ಟಿದ್ದೀನಿ. ಇದು ಪಲ್ಲು ಅಂತ ಏನಿಲ್ಲ ಸ್ನೇಹಿತರೆ. ಸೊ ಇದು ಒಂದು ಹಾಫ್ ಸೀರೆಯಿಂದ ಇದು ಹೀಗೇನೆ ಇರೋದು ಡಿಸೈನು. ಸೊ ನೋಡಿ, ಇದೇ ಥರ ಡಿಸೈನ್ ಇದೆ. ಒಂದು ಅರ್ಧ ಸೀರೆಯಿಂದ ಈ ಥರ ಡಿಸೈನ್ ಇದೆ. ಈ ಸ್ಯಾರಿ ಕೂಡ ನಾನು ವೇರ್ ಮಾಡಲ್ಲ ಸ್ನೇಹಿತರೆ. ಯಾಕೆ ಅಂತ ಅಂದರೆ ಇದು ಉದ್ದ ಕಡಿಮೆ ಇದೆ. ಎಷ್ಟು ಅಂತಂದರೆ ಒಂದಿಷ್ಟು ಮಾತ್ರ ಒಳಗಡೆ ಹೋಗುತ್ತೆ. ಅಂದರೆ ನಾವು ಪೆಟಿಕೋಟ್ ಹಾಕಿರ್ತೀವಲ್ವ, ಸ್ಯಾರಿ ಪೆಟಿಕೋಟು, ಅದರೊಳಗಡೆ ಇಷ್ಟು ಹೋಗೋದಿದ್ದು, ಜಾಸ್ತಿ ಹೋಗೋದೇ ಇಲ್ಲ. ಸೊ ಅಷ್ಟು ಗಿಡ್ಡ ಇದು ಸ್ಯಾರಿ. ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿ ವೇರ್ ಮಾಡಲ್ಲ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲರೂ ಹೋಗ್ತೀನಿ ಅಂದರೆ ವೇರೇ ಮಾಡಲ್ಲ. ಮಕ್ಕಳು ಇತ್ತ ಜಗ್ಗಿ ಸೀರೆಯಲ್ಲಿ ಬಿಚ್ಕೊಂಡು ಹೋಗ್ಬಿಡುತ್ತೋ ಅನ್ನೋ ಭಯ ಅಷ್ಟೇ. ಸೊ ಆದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಸೀರೆನ ನಾನು ಯಾವಾಗ ತೊಗೊಂಡಿದ್ದೆ ಅಂತ ನೆನಪಿಲ್ಲ, ಒಟ್ಟಿಗೆ ನಾನೇ ತೊಗೊಂಡಿರೋ ಸ್ಯಾರಿ ಇದು. ಇದು ನನ್ನ ಫಸ್ಟ್ ಕಾಟನ್ ಸೀರೆ ಸ್ನೇಹಿತರೆ, ಪೆಪ್ಪರ್ ಕಾಟನ್ ಸೀರೆ ಇದು. ಇದು ಬಂದುಬಿಟ್ಟು ಯಾವಾಗಿಂದು ಅಂದರೆ ಇದು ನಮ್ಮ ಅಜ್ಜಿ ನನಗೆ ಕೊಡಿಸಿದ್ದು. ನಮ್ಮ ಮಾವನ ಮದುವೆಗೆ ನಂಗೆ ಡ್ರೆಸ್ ತೊಗೊಂಡು ಬಂದಿದ್ರು. ಸೊ ನೀನಿನ್ನೂ ಸೀರೆ ಉಡಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಅವಾಗ ಒಂದು
ಎನ್ ಟಿ ಸಿ ಏನೋ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ. ಸೊ ಆ ಮೂಮೆಂಟಲ್ಲಿ ನೀನು ಹುಡುಗಿ ಅಲ್ವಾ, ನಿನಗೇನಕ್ಕೆ ಸೀರೆ, ಡ್ರೆಸ್ ತೊಗೋ ಅಂತ ಹೇಳ್ಬಿಟ್ಟು ಡ್ರೆಸ್ ಕೊಡಿಸಿದ್ರು. ಬಟ್ ಇಲ್ಲ, ನನಗೆ ಇದೇ ಥರದ್ದು ಸೀರೆ ಬೇಕು ಅಂತ ಹೇಳಿ ಜಗಳ ಮಾಡಿ ಎಲ್ಲ ಬಟ್ಟೆ ಮದ್ವೆ ಜವಳಿ ಎಲ್ಲ ಪರ್ಚೇಸ್ ಆದ್ರೂ ಕೂಡ ನಾನು ಹೋಗಿ ಈ ಸೀರೆನ ಚೂಸ್ ಮಾಡಿ ತೊಗೊಂಡು ಬಂದಿರೋಂಥ ಸೀರೆ ಇದು. ಬಟ್ಟೆ ಅಂಗಡಿಗೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗಿದ್ದೆ ನಾನು. ಸೊ ನನಗೆ ಇದೇ ಸೀರೆ ಬೇಕು ಅಂತ ಹೇಳಿ ಕೊಡಿಸ್ಕೊಂಡು ಬಂದಿರೋ ಸಾರಿ ಇದು. ಸುಮಾರು ವರ್ಷದ ಸಾರಿ, ಬಟ್ ನನಗೆ ತುಂಬ ಇಷ್ಟವಾಗಿರುವಂಥ ಸಾರಿ ಇದು. ಸ್ನೇಹಿತರೆ, ಇದು ಬನಾರಸಿ ಸಿಲ್ಕ್ ಸಾರಿ. ಸೊ ಇದನ್ನು ನಾನು ಒಂದು ಸಾರಿ ಅಷ್ಟೇ ವೇರ್ ಮಾಡಿದ್ದು ದೀಪಾವಳಿ ಹಬ್ಬದ ಮೂಮೆಂಟು, ಮತ್ತು ತಿರ್ಗಾ ಇದನ್ನು ನಾನು ವೇರ್ ಕೂಡ ಮಾಡಿಲ್ಲ. ಸೊ ಈ ಬನಾರಸಿ ಸಿಲ್ಕ್ ಸಾರಿ ಎಲ್ಲರಿಗೂ ಇವಾಗ ಟ್ರೆಂಡಲ್ಲಿ ಹೋಗ್ತಾ ಇದೆ. ಸೊ ಇದು ನಾನು ಫಸ್ಟ್ ಟೈಮ್ ಬಂದಾಗ ತೊಗೊಂಡಿರೋಂಥ ಬನಾರಸಿ ಸಿಲ್ಕ್ ಸಾರಿ. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 1500 ಏನೋ ಇತ್ತು ಅಂತ ಅನಿಸುತ್ತೆ. ಸೊ ಇವಾಗೆಲ್ಲ ತುಂಬ ರೇಟ್ ಕಡಿಮೆ ಆಗಿದೆ ಇವಾಗ ಬನಾರಸಿ ಸಾರಿದು. ಸೊ ಇದು ಬನಾರಸಿ ಸಿಲ್ಕ್ ಸಾರಿ. ಇದೇ ಇದ್ರದ್ದು ಪಲ್ಲು, ಪಿಂಕ್ ಆ್ಯಂಡ್ ವೈಟ್. ಇದು ಸ್ನೇಹಿತರೆ ಅಮ್ಮ ನನಗೆ ಕೊಡ್ಸಿರೋ ಅಂಥ ಸ್ಯಾರಿ. ಇದು ಬಂದುಬಿಟ್ಟು ನಿಮ್ಗೆ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇದು ಬಿಸಿಲಿಗೆ ಮತ್ತು ಲೈಟ್ ಬೆಳಗಿಗೆ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ. ಶೈನಿಂಗ್ ಸ್ಯಾರಿ ಇದು. ವೇರ್ ಮಾಡಿದಾಗ ಫುಲ್ಲು ಯಾವುದಾದ್ರೂ ನೈಟ್ ಫಂಕ್ಷನ್ಸ್ಗಳಿಗೆ ವೇರ್ ಮಾಡ್ಬೋದು, ಇಲ್ಲಾಂದರೆ ಹೊರಗಡೆ ಮಧ್ಯಾಹ್ನ ಟೈಮ್ ಯಾವುದಾದ್ರೂ ಹೊರಗಡೆ ಫಂಕ್ಷನ್ಸಿಗೆ ಹೋಗ್ತೀವಿ ಅಂದರೆ ವೇರ್ ಮಾಡ್ಬೋದು. ಲೈಟ್ ಬೆಳಕಿಗಾಗಿರ್ಬೋದು, ಸೂರ್ಯನ ಬೆಳಕಿಗಾಗಿರ್ಬೋದು ತುಂಬಾ ಹೈಲೈಟ್ ಆಗಿ ಕಾಣಿಸೋ ಅಂಥ ಸೀರೆ. ಈ ಸ್ಯಾರಿನ ಅಮ್ಮ ನನಗೆ ಯಾವಾಗ ಕೊಡಿಸಿದ್ದು ಅಂತ ಅಂದರೆ, ಮಂಗಳಗೌರಿ ಪೂಜೆನ ನಾನು ಲಾಸ್ಟ್ ವರ್ಷ ಮಾಡ್ತಾ ಇದ್ದೇನೆ. 5 ವರ್ಷಕ್ಕೆ ನಾನು ಮಂಗಳಗೌರಿ ಪೂಜೆ ಮುಗಿಸಿದ್ನಲ್ವ. ಸೊ ಮಂಗಳಗೌರಿ ಪೂಜೆ ಮುಗಿಸುವಾಗ ತವ್ರ ಮನೆಯಿಂದ ಸೀರೆ ಕೊಡಿಸ್ಬೇಕಿತ್ತಂತೆ. ಸೊ ಅವಾಗ ನನಗೆ ಅಮ್ಮ ಕೊಡಿಸಿರೋ ಸೀರೆ. ಒಳಗಡೆ ಎಲ್ಲ ಸ್ಟೋನ್ ವರ್ಕ್ ಇದೆ. ನನಗೆ ಜಾಸ್ತಿ ಸ್ಟೋನ್ ವರ್ಕ್ ಇರೋವಂಥ ಸ್ಯಾರಿಗಳು ಇಷ್ಟ ಆಗಲ್ಲ. ಪ್ಲೇನ್ ಸ್ಯಾರಿಗಳು, ಕಾಟನ್ ಸ್ಯಾರಿಗಳು, ಮತ್ತು ಪತ್ಲ ಅಂತ ಕರಿತೀವಲ್ವ, ಸಾಫ್ಟಾಗಿ ಸ್ಮೂತಾಗಿರುತ್ತಲ್ವ, ಸೊ ಆ ಥರದ ಸೀರೆಗಳು ತುಂಬ ಇಷ್ಟ. ಇದು ನಾನು ತೊಗೊಂಡಿರೋ ಸ್ಯಾರಿ. ಈ ಥರ ವರ್ಕ್ ಇರೋ ಸ್ಯಾರಿ ನನ್ನ ಹತ್ರ ಒಂದೂ ಇಲ್ಲ ಅಂತ ಅಂದ್ಕೊಂಡು ನಾನು ಈ ಥರ ವರ್ಕ್ ಇರೋ ಸ್ಯಾರಿನ ತೊಗೊಂಡಿದ್ದೆ. ಇದು ಈ ಥರ ವರ್ಕ್ ಇದೆ, ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನಾನು ವೇರ್ ಮಾಡಿದ್ದೆ ನನಗೆ ಗೊತ್ತಿಲ್ಲ. ಬ್ಲೌಸ್ ಕೂಡ ಹೊಲಿಸಿ ಇಟ್ಕೊಂಡೆ, ಎಲ್ಲ ಮಾಡಿದೆ. ನಾನು ಹೇಳಿದ್ನಲ್ವ ಆವಾಗಲೇ, ನನಗೆ ಈ ಥರ ತುಂಬ ವರ್ಕ್ ಇರೋ ಸ್ಯಾರಿ ಇಷ್ಟ ಆಗಲ್ಲ. ಯಾಕೆ ಅದು ಇಷ್ಟ ಆಗಿ ತೊಗೊಂಡೋ ಗೊತ್ತಿಲ್ಲ. ಸೊ ಈ ಥರ ಕಲರ್ ನನಗೆ ಇಷ್ಟ ಆಯಿತು ಏನೋ ಅಂತ ಒಟ್ಟಿಗೆ ನಾನು ಈ ಸ್ಯಾರಿನ ಇಷ್ಟಪಟ್ಟು ತೊಗೊಂಡೆ. ಬಟ್ ವೇರ್ ಅಂತೂ ಒಂದು ಸ್ಯಾರಿನೂ ಕೂಡ ಮಾಡಿಲ್ಲ ಇದುವರೆಗೂ. ಕೆಳಗಡೆನೇ ಭಾರ ಜಾಸ್ತಿ ಈ ಸೀರೆಗಳೆಲ್ಲ, ವರ್ಕು ಕೆಳಗಡೆನೇ ಜಗ್ತಿರುತ್ತಲ್ಲ. ಸೊ ಹಾಗಾಗಿ ಇದು ಆ ಥರ ಒಂಥರ ಭಾರ ಸೀರೆ. ಸ್ನೇಹಿತರೆ, ಇದು ನನ್ನ ವ್ಯಾಲೆಂಟೈನ್ಸ್ ಡೇ ಸ್ಯಾರಿ. ಸೊ ನನಗೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಕೊಡಿಸಿರೋಂಥ ಗಿಫ್ಟ್ ಇದು. ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟು. ಯೆಲ್ಲೋ ಕಲರು, ಕೆಳಗಡೆ ಗ್ರೀನ್ ಕಲರ್ ಬಾರ್ಡ್ರ್ ಇದೆ. ಸೊ ಇಷ್ಟೇ ಪ್ಲೇನ್ ಸೀರೆ, ಮಧ್ಯ ಮಧ್ಯ ಈ ಥರ ನಿಕ್ಕಿ ವರ್ಕ್ ಇದೆ. ಇದ್ರದ್ದು ಪಲ್ಲು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಒಳ್ಳೆ ಗ್ರ್ಯಾಂಡ್ ಆಗಿದೆ. ನೀವೇನಾದರೂ ಮಾರೋಡಿ ಥರ ಡ್ರೆಸ್ಸು ಉಟ್ಕೊಳ್ತೀವಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಅನ್ನೋ ಥರ ಇದ್ದರೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಿಕ್ಕಿ ವರ್ಕೇನೆ, ನೋಡ್ತಿರ್ಬೋದು ಇಲ್ಲಿ. ಇದ್ರದ್ದು ಅಮೌಂಟು 800 ರೂಪಾಯಿ ಸ್ನೇಹಿತರೆ, ಜಾಸ್ತಿ ಏನಿಲ್ಲ, ಜಸ್ಟ್ 800 ರೂಪಾಯಿ ಅಷ್ಟೇ. ಸೊ ಇದು ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಮನೆಯವ್ರು ಕೊಡಿಸಿರೋ ಅಂಥ ಸ್ಯಾರಿ ಇದು. ನಾವು ಯಾವ ಥರ ವೇರ್ ಮಾಡ್ತೀವೋ ಸೊ ಅದೇ ಥರ ಇದು ಸೆಟ್ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಉಟ್ಕೊಂಡು ಇಲ್ಲೊಂದು ಚೆನ್ನಾಗಿರೋದೊಂದು ಡಾಬ್ ಹಾಕ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಯಾವುದಾದ್ರೂ ನೈಟ್ ಫಂಕ್ಷನ್ಸಿಗೆ ಹೋದ್ರಂತೂ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ಇದುವರೆಗೂ ನಾನು ಒಂದು ಸ್ಯಾರಿನೂ ವೇರ್ ಮಾಡಿಲ್ಲ. ತಗೊಂಡು ಬಂದಾಗ ಬ್ಲೌಸ್ ಹೊಲಿಸ್ದಾಗ ಸೊ ಬ್ಲೌಸ್ ನನಗೆ ಕರೆಕ್ಟ್ ಆಗುತ್ತೋ ಇಲ್ವೋ, ಸೀರೆ ನನಗೆ ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ ವೇರ್ ಮಾಡಿರೋ ಸ್ಯಾರಿ. ಇದುವರೆಗೂ ವೇರ್ ಮಾಡಿಲ್ಲ. ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗೋಣ ಆ ಥರ ವೇರ್ ಮಾಡಿಕೊಂಡು ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ, ಎಲ್ಲಿ ನನ್ನ ಮೈದನನ್ ಫಂಕ್ಷನ್ಸ್ಗೆ ನಾನು ಎಲ್ಲಿ ಆ ಥರ ಮಾರೋಡಿ ಡ್ರೆಸ್ ಹಾಕ್ಕೊಂಡು ಈ ಸ್ಯಾರಿನ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಇದು ಬಂದುಬಿಟ್ಟು ಲಂಗ ದಾವಣಿ ಸ್ಯಾರೆ. ಇದು ಕೂಡ ನನ್ನ ಅಕ್ಕ ನನಗೆ ಕೊಡಿಸಿರೋದಂದರೆ, 4 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಬವಕೆ ಊಟ ಅಂತ ತರ್ತಾರಲ್ಲ ತವ್ರ ಮನೆಯಿಂದ. ಸೊ ಆವಾಗ ನಮ್ಮ ಅಕ್ಕ ನನಗೆ ಕೊಡಿಸಿರೋ ಸ್ಯಾರಿ ಇದು. ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನಲ್ಲಿದೆ, ಅಂದರೆ ಲಂಗ ದಾವಣಿ ಥರ. ಇದನ್ನು ವೇರ್ ಮಾಡಿದಾಗ ಸೇಮ್ ಲಂಗ ದಾವಣಿ ಥರ ಕಾಣಿಸುತ್ತೆ. ಸೊ ಈ ಕಡೆ ಒಂದು ಗ್ರೀನ್ ಕಲರಲ್ಲಿದೆ, ಆ ಕಡೆ ಆರೆಂಜು, ಕೆಳಗಡೆ ಈ ಥರ ವರ್ಕ್ ಇದೆ ಇದಕ್ಕೆಲ್ಲ ಫುಲ್ಲು.
ಇಲ್ಲಿ ಪಲ್ಲು ಅಲ್ಲಿ ಏನಂತ ವರ್ಕ್ ಇಲ್ಲ, ಬಟ್ ಶೈನಿಂಗ್ ಥರ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಒಳಗಡೆ ಎಲ್ಲ ಶೈನಿಂಗ್ ಥರ ಕಾಣಿಸುತ್ತೆ. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಇದು ನನ್ನ ಪ್ಲೇನ್ ಸ್ಯಾರಿ ಅಷ್ಟೇ, ಜಾಸ್ತಿ ನನ್ನ ಹತ್ರ ಪ್ಲೇನ್ ಸ್ಯಾರಿಗಳಿಲ್ಲ. ಹಾಗೆ ನಾನು ವೈಟ್ ಸ್ಯಾರೀಸ್ಗಳು ಭಾಳ ಇಷ್ಟಪಡ್ತೀನಿ. ನನ್ನ ಹತ್ರ ಪತ್ಲಗಳಲ್ಲಿ ವೈಟ್ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಇದೆ. ವೈಟ್ ಸ್ಯಾರಿಗಳಂದರೆ ನನಗೆ ಅಷ್ಟೊಂದು ಇಷ್ಟ ಆಗುತ್ತೆ. ಇದು ನಮ್ಮ ಅಕ್ಕ ಬಟ್ಟೆ ಮಾರ್ತಾಯಿದ್ಲು, ಸೊ ಆ ಮೂಮೆಂಟಲ್ಲಿ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಗಿ ತೊಗೊಂಡಿರೋವಂಥದ್ದು ಸ್ಯಾರಿ ಇದು. ಬಟ್ ಇದು ಒಂದು ನನಗೆ ಬೇಜಾರು ವಿಷಯ ಏನು ಅಂದರೆ ಸ್ನೇಹಿತರೆ, ಇದನ್ನು ಒಬ್ಬರು ಡ್ಯಾನ್ಸಿಗೆ ಇಸ್ಕೊಂಡು ಹೋಗಿದ್ರು. ಸೊ ಇಸ್ಕೊಂಡು ಹೋದಾಗ ಇಲ್ಲಿ ನೋಡಿ ಈ ಥರ ಹರಿದ್ಬಿಟ್ಟಿದೆ. ಏನು ಗೆಜ್ಜೆಗೆ ಸಿಕ್ಕಿ ಹರಿದಿದೆಯೋ ಏನೋ ಗೊತ್ತಿಲ್ಲ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಮನೆ ಅಲಿತಾ ಇದ್ವಿ ಗೊತ್ತಾ, ಡ್ಯಾನ್ಸಿಗೆ ಸ್ಯಾರಿ ಬೇಕು ಅಂತ. ಸೊ ಆ ಥರ ಯಾರೋ ಕೇಳಿದಾಗ ನನಗಿಲ್ಲ ಅಂತ ಅನ್ನೋದಕ್ಕೆ ಮನಸ್ಸಾಗಲ್ಲ. ಸೊ ಏನೂ ಆಗಲ್ಲ, ನಡೆಯುತ್ತೆ. ಇದು ಸ್ನೇಹಿತರೆ ಅಮ್ಮ ಮನೆಯಿಂದ ಇದಕ್ಕೆ ಬಂದಿರೋ ಸಾರಿ. ಇದು ಗಣೇಶನ ಹಬ್ಬಕ್ಕೆ ಕೊಟ್ಟಿರೋಂಥ ಸಾರಿ. ಇದು ಕೂಡ ಪ್ಲೇನು, ಸ್ವಲ್ಪ ಗೆರೆಗಳು ಬಂದಿದೆ ಅಷ್ಟೇ, ಫುಲ್ ಪ್ಲೇನ್ ಅಂತ ಏನಿಲ್ಲ. ಬಟ್ ಆ ಸಾರಿ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಸೊ ಈ ವರ್ಷ ಗಣೇಶನ ಹಬ್ಬಕ್ಕೆ ನಾನು ಹೋಗಿಲ್ಲ ಅಲ್ವಾ, ಸೊ ಆವಾಗ ಕೊಟ್ಟು ಕಳಿಸಿರೋಂಥ ಸಾರಿ ಇದು. ನಾನು ಮತ್ತು ನಮ್ಮ ಸಂಘದವರು ಸಾರಿ ಕಲೆಕ್ಷನ್ಸಿಗೆ ಅಂತ ಹೋದಾಗ ನೋಡಿದ್ವಿ ಈ ಸಾರಿ, ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಮಾತಾಡಿಕೊಂಡು ಅವರೊಂದು ಈ ಥರದ ಸಾರಿ ತೊಗೊಂಡ್ರು, ನಾನೊಂದು ಈ ಥರದ ಸಾರಿ ತೊಗೊಂಡೆ. ಸೊ ಇಬ್ಬರು ಫ್ರೆಂಡ್ಸ್ ಮಾತಾಡ್ಕೊಂಡು ತೊಗೊಂಡಿರೋಂಥ ಸಾರಿ. ಇದು ಕೂಡ ಪ್ಲೇನ್ ಸಾರಿ. ಇದ್ರದ್ದು ಬ್ಲೌಸು ಚೆನ್ನಾಗಿ ಬಂದಿದೆ, ಗ್ರ್ಯಾಂಡ್ ಆಗಿದೆ. ಹಾಗೆ ಸ್ನೇಹಿತರೆ, ಈ ಸೀರೆ ಬಂದ್ಬಿಟ್ಟು ನನ್ನ ತಂಗಿ ನನಗೆ ಫಸ್ಟ್ ಟೈಮ್ ಕೊಡಿಸಿರೋಂಥ ಸಾರಿ. ಇದನ್ನು ನಾನು ಡ್ರೆಸ್ ಹೊಲಿಸ್ಕೊಳ್ಬೇಕು ಅಂತ ತುಂಬ ಇಷ್ಟ. ಬಟ್ ಡ್ರೆಸ್ ಹೊಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಪದೇ ವೇರ್ ಮಾಡಿಬಿಟ್ಟು ಬೇಗ ಹಾಳಾಗುತ್ತೆ. ಸಾರಿ ಆದರೆ ಜಾಸ್ತಿ ವೇರ್ ಮಾಡಲ್ಲ. ಸೊ ಅವಳು ನನಗೆ ಪ್ರೀತಿಯಿಂದ ಕೊಡಿಸಿರೋ ಸಾರಿ. ಪ್ಲೇನ್ ಎಲ್ಲ ಇದೇ ಥರ ಇದೆ ಸಾರಿ ಇದು. ಬಟ್ ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಬ್ಲೂ ಕಲರಲ್ಲಿ ಬಂದಿದೆ, ಒಳ್ಳೆ ಕಾಂಬಿನೇಷನಲ್ಲಿ ಬಂದಿದೆ. ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಇದು ಸಾರಿ. ಅವಳು ನೆನಪಿಗೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫಸ್ಟ್ ಟೈಮ್ ಕೊಡಿಸಿರೋ ಸಾರಿ ಅಲ್ವಾ, ಸೊ ಅವಳು ನೆನಪಿಗೆ ಅಂತ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೇನಾದರೂ ಪಾಲ್ಸ್ ಹಚ್ಚಲಿಲ್ಲ ಅಂದರೆ ಕೆಳಗಡೆ ಚೈನಿ ಸಿಕ್ಕು ಈ ಥರ ಎಲ್ಲ ಎಳಿ ಕಿತ್ತೋಗುತ್ತೆ ಅಂತ ಪಾಲ್ಸ್ ಹಚ್ಚಿದ್ದೀನಿ. ಸ್ವಲ್ಪ ಲೇಟಾಗಿ ಪಾಲ್ಸ್ ಹಚ್ಚಿದೆ ನಾನು, ಆಲ್ರೆಡಿ ಒಂದು ಸ್ವಲ್ಪ ಎಳಿ ಎಲ್ಲ ಕಿತ್ತೋಗಿತ್ತು. ಇದು 500 ಸಮಥಿಂಗ್ ಇರ್ಬೋದು ಸ್ನೇಹಿತರೆ. ಹಾಗೆ ಇದು ಕೂಡ ಅಷ್ಟೇ ಸ್ನೇಹಿತರೆ, ಕಾಟನ್ ಸಾರಿ. ಇದೂ ಕೂಡ ಅಷ್ಟೇ ನನಗೆ ನನ್ನ ಎರಡನೇ ಅಕ್ಕ ಕೊಡಿಸಿರೋ ಸಾರಿ. ಇದು ಕೂಡ ಇಲ್ಲಿ ಮೇಲ್ಗಡೆ ಗೋಲ್ಡ್ ಕಲರು, ಕೆಳಗಡೆ ಬ್ಲ್ಯಾಕು ಮತ್ತು ರೆಡ್ಡಲ್ಲಿ ಇದ್ರದ್ದು ಪಲ್ಲು ಕೂಡ ಅಷ್ಟೇ ಸ್ನೇಹಿತರೆ, ಅಂತ ಏನು ಲುಕ್ ಇಲ್ಲ. ಸೊ ಇಷ್ಟೇ, ಕೆಳಗಡೆ ಒಂದು ಸ್ವಲ್ಪ ಬಾರ್ಡ್ರ್ ಬಂದಿದೆ ಅಷ್ಟೇ, ಸಾರಿ. ಇದು ಪಲ್ಲು ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥ ನನ್ನ ಸ್ಯಾರಿ ಕಲೆಕ್ಷನ್ಸ್ ಏನೇ ಇದ್ದರೂ 500 ಸಮಥಿಂಗ್ ಮೇಲೆ ಇರುವಂಥ ಸ್ಯಾರಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದಕ್ಕಿಂತ ಕಡಿಮೆ ರೇಟು ಪತ್ಲುಗಳು ನನ್ನ ಹತ್ರ ತುಂಬ ಇದೆ. ಮಿನಿಮಮ್ ಅಂತ ಅಂದರೆ ಒಂದು 40-45 ಸ್ಯಾರಿಗಳಿದೆ. ಸೊ ಅದೇ ನಮ್ಮ ಮನೆಯವ್ರಿಗೆ ಯಾವಾಗಲೂ ನನ್ನ ಹತ್ರ ಜಗಳ ಮಾಡೋದು, ಅಷ್ಟೊಂದು ಸೀರೆಗಳಿದೆ, ಒಂದು ದಿನವೂ ನೀನು ಸರಿಯಾಗಿ ಸೀರೆ ಉಟ್ಕೊಂಡಿದ್ದೆ ನೋಡಿಲ್ಲ, ಬರೀ ಡ್ರೆಸ್ ಹಾಕೋತೀಯ. ಫಸ್ಟ್ ಅಷ್ಟೆಲ್ಲ ಸೀರೆಗಳನ್ನೂ ಒಂದೊಂದು ಸಾರಿ ಉಟ್ಕೊಂಡು ಒಂದೊಂದು ದಿನ ಉಟ್ಕೊಂಡು ನಂಗೆ ತೋರಿಸು, ಆನಂತರ ನಾನು ನಿನಗೆ ಹೊಸ ಸೀರೆ ಕೊಡಿಸ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಏನಾದರೂ ಬರ್ತಡೇ ಇರುತ್ತೆ, ಆ್ಯನಿವರ್ಸರಿ ಇರುತ್ತೆ, ನನಗೊಂದು ಸೀರೆನೂ ಕೊಡಿಸಲ್ಲ ನೀನು ಅಂತ ಜಗಳ ಮಾಡ್ತಿರ್ತೀನಲ್ವ. ಸೊ ಆ ಮೊಮೆಂಟಲ್ಲಿ ಹಾಗಂತಾರೆ. ಆಮೇಲೆ ವರ್ಷಕ್ಕಂತೂ ನಾನು 2 ಸೀರೆ ತೊಗೊಂಡಿರ್ತೀನಿ. ಒಂದು ವರಮಹಾಲಕ್ಷ್ಮಿ ಪೂಜೆ, ಒಂದು ದೀಪಾವಳಿ ಲಕ್ಷ್ಮೀ ಪೂಜೆಗೆ, ಇನ್ನೊಂದು ವರಮಹಾಲಕ್ಷ್ಮಿ ಪೂಜೆನೂ ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ 2 ಹಬ್ಬಕ್ಕೂ ನಾನು ಕಂಪಲ್ಸರಿ ಸಾರಿ ತೊಗೊಂತೀನಿ. ದೇವರಿಗೆ ಏರ್ಸೋಕ್ಕಾದ್ರೂ ನಾನು ಸೀರೆ ತೊಗೊಂಡಿರ್ತೀನಲ್ವ. ಸೊ ವರ್ಷದಲ್ಲಿ 2 ಸೀರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇಷ್ಟು ನನ್ನ ಹತ್ರ ಇರೋ ಸಾರಿ ಕಲೆಕ್ಷನ್ಸು. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್, ಬಾಯ್.